ಇವತ್ತಿನಿಂದ ನಡೀತಾ ಇರುವ ಎಸ್ಎಸ್ಎಲ್ಸಿ ಪರೀಕ್ಷೆ ಮೌಲ್ಯಮಾಪನ. ಎಸ್ಎಸ್ಎಲ್ಸಿ ಪರೀಕ್ಷಾ ಮೌಲ್ಯಮಾಪನ ಕೇಂದ್ರದಲ್ಲಿ ಅವ್ಯವಸ್ಥೆ ಕಂಡು ಬಂದಿದೆ. ನೋಡಿ, ಅವ್ಯವಸ್ಥೆ ಎಲ್ಲ ಕಡೆಯೂ ಕೂಡ ಎಸ್ಎಸ್ಎಲ್ಸಿ ಪರೀಕ್ಷಾ ಮೌಲ್ಯಮಾಪನ ನಡೀತಾ ಇದೆ. ಆ ಕೇಂದ್ರದಲ್ಲೂ ಕೂಡ ಅವ್ಯವಸ್ಥೆ. ಕಾರಿಡಾರ್ನಲ್ಲಿ ಕೂತು ಮೌಲ್ಯಮಾಪನ ಮಾಡ್ತಾ ಇದ್ದಾರೆ ಸಿಬ್ಬಂದಿ. ಯಾಕೆ ಒಳಗಡೆ ಜಾಗ ಇಲ್ವಾ? ಕೂರೋದಕ್ಕೆ ಚೆನ್ನಾಗಿಲ್ವಾ ಜಾಗ? ದಾವಣಗೆರೆಯ ಮೋತಿ ವೀರಪ್ಪ ಕಾಲೇಜಿನಲ್ಲಿ ಅವ್ಯವಸ್ಥೆ ಕಂಡು ಬಂದಿರುವುದು. ಸರಿಯಾದ ವ್ಯವಸ್ಥೆ ಇಲ್ಲದೆ ಮೌಲ್ಯಮಾಪನ ಮಾಡ್ತಾ ಇದ್ದಾರೆ ಶಿಕ್ಷಕರು. ಮಕ್ಕಳ ಭವಿಷ್ಯವನ್ನ ಬೀದಿಯಲ್ಲಿ ಕೂತು ನಿರ್ಧಾರ ಮಾಡ್ತಾ ಇದ್ದಾರೆ. ನೋಡಿ, ರೂಮ್ ಟೇಬಲ್ ಇಲ್ಲದೆ ಅವ್ಯವಸ್ಥೆ ಆಗರವಾಗಿರುವ ಮೌಲ್ಯಮಾಪನ ಕೇಂದ್ರ. ಅದು ಮೌಲ್ಯಮಾಪನ ಕೇಂದ್ರ ಹೆಂಗಾಗುತ್ತೆ? ಅಲ್ಲಿ ರೂಮು ಇಲ್ಲ, ಟೇಬಲು ಇಲ್ಲ ಅಂತ ಅಂದ್ರೆ ನೋಡಿ, ಅಲ್ಲಿ ಹೊರಗಡೆ ಕೂತ್ಕೊಂಡಿದ್ದಾರೆ ಕಾರಿಡಾರ್ನಲ್ಲಿ. ಎಲ್ಲ ಟೀಚರ್ಸ್ ನೋಡಿ ಅಲ್ಲೇ ಇದ್ದಾರೆ. ಒಂದು ಪುಟ್ಟ ಮಗು ಕಾಣಿಸ್ತಾ ಇದೆ ನೋಡಿ. ಇವರೆಲ್ಲ ಟೀಚರ್ಸ್. ಮೌಲ್ಯಮಾಪನ ಕೇಂದ್ರದ ಅವ್ಯವಸ್ಥೆಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಎಲ್ಲಿದು? ದಾವಣಗೆರೆಯ ಮೋತಿ ವೀರಪ್ಪ ಕಾಲೇಜಿನಲ್ಲಿ ಕಂಡು ಬಂದಿರುವಂಥ ಅವ್ಯವಸ್ಥೆಯ ಆಗರ. ಸರಿಯಾದ ವ್ಯವಸ್ಥೆ ಇಲ್ಲದೆ ಮೌಲ್ಯಮಾಪನವನ್ನು ಮಾಡ್ತಾ ಇದ್ದಾರೆ ಶಿಕ್ಷಕರು. ಅಂದರೆ ಮಕ್ಕಳ ಭವಿಷ್ಯನ ಬೀದಿಯಲ್ಲಿ ಕೂತು ನಿರ್ಧಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅರ್ಥ. ರೂಮು ಟೇಬಲ್ ಇಲ್ಲ, ಅದು ಸುಮ್ಮನೆ ಏನೋ ಒಂದು ಕಟ್ಟಡ ಇದೆ. ರೂಮ್ ಇಲ್ಲ, ಟೇಬಲ್ ಇಲ್ಲ. ರೂಮ್ ಇದೆ, ಸರಿಯಾಗಿಲ್ಲ ಅಷ್ಟೇ.